ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಸಾರಿ, ನಾನೇನು ಪ್ರಿಪೇರ್ ಆಗಿರಲಿಲ್ಲ, ಅದರಿಂದ ಗಾಡಿ ಆಚೆ ತೆಗಿತಾ ಇಲ್ಲ. ಸೊ ಇವತ್ತೊಂದು ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡಿ ಅದರದ್ದು ಕಂಪ್ಲೀಟ್ ರಿವ್ಯೂ ಕೊಡಬೇಕಾಗಿತ್ತು. ನನ್ನ ಗಾಡೀಲಿ ತುಂಬ ದಿನದಿಂದ ಹಾಕ್ಸ್ದೇ ಇಲ್ಲದೆ ಇರೋವಂಥ ಒಂದು ಡ್ಯಾಶ್ ಅಂದರೆ ಆಕ್ಸಿರಿ ಅಂದರೆ ಅದು ಡ್ಯಾಶ್ ಕ್ಯಾಮು. ಫಸ್ಟು ನಾನು ಕ್ವಾಡ್ಕಾಮ್ದು ಯೂಸ್ ಮಾಡ್ತಿದ್ದೆ, 2,000 ರೂಪಾಯಿದೇನೋ. ಬಟ್ ಡೆಫಿನೆಟ್ಲಿ ಸ್ನೇಹಿತರೆ, ಈ ವಿಡಿಯೋ ಕಂಪ್ಲೀಟಾಗಿ ಶುರು ಮಾಡೋಕ್ಕಿಂತ ಮುಂಚೆ ನಾನೊಂದು ಹೇಳೋದು, ನೀವೇನಾದ್ರು ಅಮೆಝಾನಲ್ಲಿ 2,000 2,500 ಸಿಗುವಂಥ ಡ್ಯಾಶ್ ಕ್ಯಾಮ್ನ ನಂಬ್ಕೊಂಡು ದಯವಿಟ್ಟು ರಿವ್ಯೂಸ್ ನೋಡ್ಕೊಂಡು ದಯವಿಟ್ಟು ತೊಗೋಬೇಡಿ. ಬಿಕಾಸ್ ಅದು ನೈಟ್ ಟೈಮಲ್ಲಿ ರೆಕಾರ್ಡಿಂಗ್ ಮಾಡಲ್ಲ. ಆಮೇಲೆ ಫೋನ್ಗೆ ನೀವು ಆ ಡೇಟಾನ ಹೇಳ್ಕೊಳ್ಳೋದು ತುಂಬ ತಲೆನೋವು. SD ಕಾರ್ಡ್ ಬಿಚ್ಚಬೇಕು, ಇಲ್ಲ ಅದರಲ್ಲಿ ಕೊಟ್ಟಿದ್ರೂ ಸಾಫ್ಟ್ವೇರ್ಗೆ ಇಶ್ಯೂಸ್ ತುಂಬ ಇದೆ, ಬೇಗ ಡೌನ್ಲೋಡ್ ಆಗಲ್ಲ. ಆಮೇಲೆ ಎಷ್ಟೋ ಎಮರ್ಜೆನ್ಸಿ ಸಿಚುವೇಶನ್ಗಳಲ್ಲಿ ನಂಬರ್ ಪ್ಲೇಟ್ ಅಂತೂ ನೀಟಾಗಿ ಕಾಣಿಸೋದೇ ಇಲ್ಲ. ಇನ್ನು ಈವ್ನಿಂಗ್ ಕತೆ ಬಿಟ್ಬಿಡಿ. ಸೊ ಅದರಿಂದ ಸ್ವಲ್ಪ ಬಜೆಟಲ್ಲಿ ಇರುವಂಥದ್ದು ಕ್ರಾಸ್ ಬೀಟ್ಸ್ ಅವರ ರೋಡ್ ಐ D02 ಅಂತ ಇದು ಮಾಡಲ್ ಹೆಸರು. ನಾನು ತರಿಸ್ಕೊಂಡಿರೋದು. ಪ್ರೈಸ್ ಎಲ್ಲ ತುಂಬ ಏನು ಜಾಸ್ತಿ ಇಲ್ಲ, ನಾನು ಎಷ್ಟೇ ಆಯಿತು ಅಂತೆಲ್ಲ ಹೇಳ್ತೀನಿ. ಸದ್ಯಕ್ಕೆ MRP ಎಷ್ಟು ಕೊಟ್ಟಿದ್ದಾನೆ ನೋಡೋಣ ಒಂದ್ಸಲ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು MRP ನೀವು ನೋಡಿದ್ರೆ 17,000 ಕೊಟ್ಟಿದ್ದಾನೆ. ನೀವು ಆ್ಯಸ್ ಅ ಕಾರ್ ಓನರ್, ನನಗೆ ಇಷ್ಟು ದಿನದಲ್ಲಿ ಎಕ್ಸ್ಪೀರಿಯೆನ್ಸು, ನೀವೆಲ್ಲಾದರೂ ಕಾರ್ ತೊಗೊಳಕ್ಕೆ ಅಥವಾ ಕಾರ್ ಆಕ್ಸಿರೀಸ್ ಶಾಪಲ್ಲಿ ಅಥವಾ ಕಾರ್ ಶೋರೂಮಲ್ಲೇ ಏನೋ ಡ್ಯಾಶ್ ಕ್ಯಾಮ್ ಹಾಕ್ಸ್ಕೊಳಕ್ಕೆ ಹೋಗ್ತೀರಾ ಅಂದರೆ ಈ ಪ್ರೈಸ್ ತೋರಿಸ್ಬಿಟ್ಟು ಸರ್ ನಾನು ನಿಮಗೆ 50% ಡಿಸ್ಕೌಂಟ್ ಕೊಡ್ತೀನಿ ಅಂದ್ಬಿಟ್ಟು ಅಟ್ಲೀಸ್ಟ್ ಒಂದು 8-9 ಸಾವಿರಕ್ಕಾದರೂ ಮಾರ್ತಾರೆ. ಸೊ ನಾನು ಟ್ರ್ಯಾಪ್ ಆಗಿದ್ದೀನಿ ಈ ಥರ ವಿಷಯಗಳಲ್ಲಿ. ಆನ್ಲೈನಲ್ಲಿ ತೊಗೊಳ್ಳಿ, ಎಲ್ಲಿ ರೀಫಂಡ್ ಇರುತ್ತೆ ಅಥವಾ ಎಲ್ಲಿ ರಿಟರ್ನ್ ಆಪ್ಷನ್ ಇರುತ್ತೆ ಅಂಥದನ್ನ ತೊಗೊಳ್ಳಿ. ಕೆಲವು ಕಡೆ ಆನ್ಲೈನ್ ತೊಗೋತೀನಿ ಸರ್ ರಿಟರ್ನ್ ಆಪ್ಷನ್ ಇರೋಲ್ಲ, ನೀವು ಅಲ್ಲಿ ತೊಗೊಂಡ್ರೆ ಅಂತೆಲ್ಲ ಯೂಶ್ವಲಿ ಮಾತಾಡೋ ಥರ ಮಾತಾಡ್ತಾರೆ. ಅದರಿಂದ ನನಗೆ ಇಷ್ಟು ದಿನದಲ್ಲಿ ಆನ್ಲೈನ್ ಪ್ರಾಡಕ್ಟ್ಸಲ್ಲಿ ಏನು ಇಶ್ಯೂ ಆಗಿಲ್ಲ. ಇಶ್ಯೂ ಆಗಿದ್ರೂ ಐ ಹ್ಯಾವ್ ಮೇಡ್ ಶ್ಯೂರ್ ಕಂಪ್ನಿ ಜೊತೆ ಮಾತಾಡಿಕೊಂಡು ರಿಟರ್ನ್ ದುಡ್ಡು ಬರೋ ಥರ ಮಾಡ್ಕೊಂಡಿದ್ದೀನಿ. ಸೊ ಅದರಿಂದ ಆ ಕಾನ್ಫಿಡೆನ್ಸ್ ನಿಮಗಿರಲಿ. ಸೊ ಇದು ರೋಡ್ ಐ ಅವರ ಇದು. ಸೊ ಇದ್ರ ಫೀಚರ್ಸ್ ಬಂದರೆ ಸ್ನೇಹಿತರೆ, ಸೋನಿ IMX ಸೆನ್ಸರ್ ಬರುತ್ತೆ ಇದರಲ್ಲಿ. IMX ಸೀರೀಸು ನಿಮ್ಗೆ ಗೊತ್ತೇ ಇದೆ. ಒಂದು ಸ್ಟೆಬಿಲೈಸೇಷನ್ಗೆ ಒಳ್ಳೆಯದು, ಆಮೇಲೆ 4K ರೆಕಾರ್ಡಿಂಗ್ ಮಾಡುತ್ತೆ. ನಿಮಗೆ ನೈಟ್ ಟೈಮಲ್ಲೂ ಅಂದರೆ ಸೂಪರ್ ಅಂತಲ್ಲ. ಈಗ ನೀವು ನನ್ನ ಆ್ಯಕ್ಷನ್ ಕ್ಯಾಮ್ರಾ DJ ಅಥವಾ ಗೋಪ್ರೋಗೆಲ್ಲ ಹೋಲಿಸ್ಕೊಂಡ್ರೆ ಆ ಲೆವೆಲ್ಗೆಲ್ಲ ಬರಲ್ಲ. ಬಟ್ ಬೇರೆದಕ್ಕೆ ಹೋಲಿಸ್ಕೊಂಡ್ರೆ ಸೆನ್ಸರ್ಗಳಿಗೆ ಸೋನಿ IMX ಚೆನ್ನಾಗಿ ಕ್ಲಾರಿಟಿಲಿ ಬರುತ್ತೆ. ಅದಾದಮೇಲೆ ಇದರಲ್ಲಿ ಇನ್ನೊಂದು ಒಳ್ಳೆ ಫೀಚರ್ ಏನಂದರೆ ಫ್ರಂಟ್ ಟು ಬ್ಯಾಕು ಎರಡೂ ಕಡೆ ರೆಕಾರ್ಡ್ ಆಗುತ್ತೆ ಈ ಕ್ಯಾಮ್ರಾದಲ್ಲಿ. ಈಗ ನಾವೇನಾದ್ರು ಇಲ್ಲಿಗೆ ಇನ್ಸ್ಟಾಲ್ ಮಾಡಿದ್ರೆ ಸೊ ಎರಡೂ ಸೈಡು ರೆಕಾರ್ಡ್ ಆಗುತ್ತೆ, ಮುಂದೆದು ಹಿಂದೆದು. ಆಮೇಲೆ ಇನ್ನೊಂದು ಬೆಸ್ಟ್ ಥಿಂಗ್ ಅಬೌಟ್ ದಿಸ್ ಇಸ್ ಪಾರ್ಕಿಂಗು. ಅಂದರೆ ಪಾರ್ಕಿಂಗಲ್ಲಿ ನೀವೇನೋ ಆನ್ ಮಾಡಿ ಇಟ್ಕೊಂಡ್ರೆ ಯಾರಾದರೂ ಗಾಡಿ ಟಚ್ ಮಾಡೋದು ಅಥವಾ ಏನಾದರೂ ಮಕ್ಕಳು ಮುಟ್ಟೋದಲ್ಲ ಆದರೆ ಆ ಆ್ಯಕ್ಟಿವಿಟಿನೂ ರೆಕಾರ್ಡ್ ಆಗುತ್ತೆ. ಬಟ್ ಅದಕ್ಕೆ ಸ್ವಲ್ಪ ನಿಮ್ಮದು ಈ ಬಜರ್ ಇದೆಯಲ್ಲ, ಈ ಬಜರ್ ಅಷ್ಟು ಬ್ಯಾಟ್ರಿ ತಿನ್ನುತ್ತೆ. ನಂದು ಆಲ್ರೆಡಿ ರ್ಯಾಟ್ ಮಿಷಿನ್ ಇರೋದ್ರಿಂದ ಅದನ್ನು ನಾನು ಸೆಟಪ್ ಮಾಡ್ಕೊಳಕ್ಕೆ ಹೋಗಲ್ಲ. ನೋಡೋಣ ಏನೇನಿದೆ ಅಂತ. ಸದ್ಯಕ್ಕೆ ನಾನೀಗ ಎಲ್ಲೂ ಕಾರ್ ಶಾಪ್ಗೆ ಹೋಗ್ಬಿಟ್ಟು ಇದನ್ನು ಇನ್ಸ್ಟಾಲೇಷನ್ ಮಾಡ್ತಾ ಇಲ್ಲ. ನಮ್ಮ ಹತ್ರ ಈ ಸ್ಮೋಕ್ ಚಾರ್ಜರ್ ಇದೆಯಲ್ಲ, ಒಂದು ಸಲ ತೋರಿಸ್ತೀನಿ. ಸ್ಮೋಕ್ ಚಾರ್ಜರ್ ಇದೆಯಲ್ಲ, ಇಲ್ಲಿ C ಟೈಪ್ ಇದೆಯಲ್ಲ, ಇದಕ್ಕೆ ಫಿಟ್ ಮಾಡಿರ್ತೀನಿ ಸದ್ಯಕ್ಕೆ. ಮುಂದೆ ಒಂದಿನ ಮೇ ಬಿ ನಮ್ಮದು ಈ A-ಪಿಲ್ಲರ್ದು ಕವರ್ಗಳು ಎತ್ಬಿಟ್ಟು ಅಲ್ಲಿಂದ ತೆಗಿತೀನಿ. ಸದ್ಯಕ್ಕೆ ಅನ್ಬಾಕ್ಸಿಂಗಲ್ಲಿ ಇದಿಷ್ಟಿರುತ್ತೆ ನಿಮಗೆ. ಆಮೇಲೆ ಒಂದು ರೆಕಾರ್ಡಿಂಗ್ದು ಒಂದು ವಿಡಿಯೋ ನಿಮ್ಗೆ ಹಾಕ್ತೀನಿ ಕೊನೆಯಲ್ಲಿ. ನಾನು ಹೇಳಿರೋ ಫೀಚರ್ ಬಿಟ್ಟು ಇದರಲ್ಲಿ ಆಲ್ಮೋಸ್ಟ್ ಅದೇ ನಾನೆಲ್ಲ ಕವರ್ ಮಾಡಿದ್ದೀನಿ. ಲೂಪ್ ರೆಕಾರ್ಡಿಂಗ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಲೂಪ್ ರೆಕಾರ್ಡಿಂಗ್ ಅಂದರೆ ಕನ್ನಡದಲ್ಲಿ ಅರ್ಥ ಒಂದು ಸರ್ಕಲಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ, ಒಂದು ವೃತ್ತದೊಳಗೆ. ಅಂದರೆ ಈಗ ಒಂದು 2 ಮಿನಿಟ್ದು ರೆಕಾರ್ಡಿಂಗ್ ಅಂದರೆ 2 ಮಿನಿಟ್ ರೆಕಾರ್ಡು ಇಷ್ಟು ದಿನ ಅಂತ ಅದರಲ್ಲಿ ಸೇವ್ ಆಗಿರುತ್ತೆ. ಅದಾದಮೇಲೆ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಸೊ ಅನ್ವಾಂಟೆಡ್ ಆಗಿ ಸ್ಟೋರೇಜ್ ತೊಗೊಳ್ಳಲ್ಲ ಅನ್ನೋದು. ಆಮೇಲೆ ಇದರಲ್ಲಿ ಇನ್ನೊಂದು ಏನಂದರೆ ನಿಮಗೆ ಮೆಮೊರಿ ಕಾರ್ಡ್ ಬರೋಲ್ಲ. ಇದೊಂದು ನಾವು ತೊಗೋಬೇಕು, ನಾನು ತೊಗೊಂಡಿಲ್ಲ. ಈಗ ತಾನೇ ಡೆಲಿವರಿ ಆಗಿರೋದ್ರಿಂದ ಆ್ಯಕ್ಚುಲಿ ನಾನು ಇವತ್ತು ಹಿಮಾಲಯನ್ 450 ಟೈರ್ ಚೇಂಜ್ ಮಾಡ್ಸೋಕ್ಕೆ ಹೋಗ್ತಾಯಿದ್ದೆ. ಮಧ್ಯದಲ್ಲಿ ಇದು ಅಮೆಝಾನ್ ಡೆಲಿವರಿ ಆಯಿತು, 1 ಡೇ ಡೆಲಿವರಿ. ಸೊ ಅದರಿಂದ ಐ ಥಾಟ್ ಮೇ ಬಿ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗಲ್ವಲ್ಲ, ಒಂದು ಸಲ ತೋರಿಸ್ಬೋಣ ಅಂತ. ರೆಕಾರ್ಡಿಂಗ್ ಹೋಪ್ಫುಲಿ ಸ್ವಲ್ಪ ಇಂಟರ್ನಲ್ ಮೆಮೊರಿ ಇದೆ ಅಂತ ಎಲ್ಲೂ ಕೊಟ್ಟಿಲ್ಲ ಇದರಲ್ಲಿ, ಗೊತ್ತಿಲ್ಲ ಇದೇ ಅಲ್ವ ಅಂತ. ಸದ್ಯಕ್ಕೆ ಒಂದು ಸಲ ಸಿಂಪಲಾಗಿ ಇನ್ಸ್ಟಾಲ್ ಮಾಡ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಅನ್ಬಾಕ್ಸಿಂಗ್ ಮಾಡ್ಬೇಕಾದ್ರೆ ನಿಮಗೆ ಫಸ್ಟ್ ಕಾಣುವಂಥ ಐಟಮ್ ಅಂದ್ಬಿಟ್ಟು ನಿಮ್ಮದು ಐಟಮ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಒಂಥರ ರಬ್ಬರ್ ಫಿನಿಶಿಂಗು ಚೆನ್ನಾಗಿದೆ ನೋಡಿ. ವೈಡ್ ಆ್ಯಂಗಲ್ ಲೆನ್ಸ್ ಅಂತ ಕೊಟ್ಟಿದ್ದಾನೆ. ಸೊ ನೋಡಿದ್ರೆ ಗೊತ್ತಾಗುತ್ತೆ ಸೈಜು ಒಂದು ಲೆವೆಲ್ಗೆ. ನೋಡಿ ಇಷ್ಟರಲ್ಲಿ ರೆಕಾರ್ಡ್ ಮಾಡುತ್ತೆ ಅಂತ ಅನಿಸುತ್ತೆ, ನೋಡೋಣ. ಸೊ ನನಗೆ ಸೂಪರ್ ಇಂಪ್ರೆಸಿವ್ ಅನಿಸಿದ್ದು ಈ ಕ್ರಾಸ್ ಬೀಟ್ ಅವರೇನೆ ಒಂದು ನಿಮಗೆ ಸ್ಮೋಕ್ ಚಾರ್ಜರು ಕೊಡ್ತಾನೆ ಇದರಲ್ಲೇ. ನೋಡಿ ಇಲ್ಲಿ USB ಅಂದರೆ ಪ್ಲಗ್-ಇನ್ ಕೊಡ್ತಾನೆ. ಆಮೇಲೆ ಟೂಲ್ಸು ಕೊಟ್ಬಿಟ್ಟಿದ್ದಾರೆ ಗುರು ಅದರಲ್ಲೇ. ನಿಮಗೆ ಏನಾದರೂ ಈ ಪ್ಯಾನಲ್ಗಳು ಬಿಡ್ತೀರಾ ಅಂದರೆ ಅದರಲ್ಲೂ ಟೂಲ್ ಕೊಟ್ಟಿದ್ದಾನೆ. ನೋಡಿ ಇಲ್ಲಿ ಎಲ್ಲ ಸೈಡ್ಗೆ ಇಟ್ಬೋಣ ವೈರಿಂಗು. ನಾನು ಪ್ರೈಸ್ ಎಲ್ಲ ಹೇಳ್ತೀನಿ ಸ್ನೇಹಿತರೆ ಕೊನೆಯಲ್ಲಿ. ಬಟ್ ಈ ಪ್ರೈಸ್ಗೆ ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಐ ಡೋಂಟ್ ನೋ ವಾಟ್ ಇಸ್ ದಿಸ್.
ನೋಡೋಣ. ಓಕೆ, ಇನ್ನೊಂದು ಕ್ಯಾಮ್ರಾ ಇಲ್ಲಿದೆ, 2 ಸಪ್ರೇಟ್ ಕ್ಯಾಮ್ರಾಸು. ಬೇಕಾದರೆ ರೇರ್ ರೇರು, ಇಲ್ಲಾಂದರೆ ಫ್ರಂಟು. ಇಲ್ಲಿದೆಯಲ್ಲ, ನಿಮಗೆ ಏನಂದರೆ ಸ್ನೇಹಿತರೆ ಆಪ್ಷನ್ ಕೊಟ್ಟಿದ್ದಾನೆ. ಬೇಕಾದ್ರೆ ಬರೀ ಕೆಲವರಿಗೆ ಹಿಂದೆ ರೆಕಾರ್ಡ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಅದರಿಂದ ಬರೀ ಮುಂದೆದು ವ್ಯೂ ಮಾತ್ರ ರೆಕಾರ್ಡ್ ಮಾಡ್ಕೋಬೋದು ಈ ಥರ. ಇಲ್ಲ ನಾನು ಹಿಂದೆದಕ್ಕೂ ಒಂದು ಸೆಟಪ್ ಮಾಡ್ಕೋತೀನಿ ರೇರ್ದು ಅಂತ ಅಂದರೆ ಯಾರು ಹಿಂದೆ ಆಗುತ್ತಲ್ಲ, ಗುದ್ದೋದಲ್ಲ. ಸೊ ಅದರಿಂದ ಇದನ್ನು ಯೂಸ್ ಮಾಡ್ಕೋಬೋದು. ವೈರಿಂಗ್ ಮಾತ್ರ ನೀವು ಬೇಕಾದ್ರೆ ಸಪ್ರೇಟಾಗಿ ಹೇಳ್ಕೊಬೋದು, ಇಲ್ಲ ಬೇಡ ಒಂದೇ ಕಡೆ ಇದನ್ನು ಹಾಕೋತೀನಿ ಅಂದರೆ ಹಾಕೋಬೋದು. ಸೊ ನಾನು ರೇರು ಮತ್ತು ಫ್ರಂಟ್ ಹಿಂಗೆ ಯೂಸ್ ಮಾಡ್ತೀನಿ. ಒಂದು ಮುಂದೆ ರೆಕಾರ್ಡ್ ಮಾಡೋ ಥರ, ಒಂದು ಹಿಂದ್ಗಡೆ ಜಸ್ಟ್ ಈ ಪೋರ್ಷನ್ ರೆಕಾರ್ಡ್ ಮಾಡೋ ಥರ. ಹೌದು, ವ್ಯೂ ಅಷ್ಟು ಚೆನ್ನಾಗಿ ಬರೋಲ್ಲ, ನಂಬರಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸ್ನೇಹಿತರೆ ಇನ್ನೊಂದು ಕೆಲವೊಂದು ಚಿಕ್ಕ ಚಿಕ್ಕ ವಿಷಯಗಳು ಫಾಸ್ಟಾಗಿ ಹೇಳ್ಬಿಡ್ತೀನಿ. ಸೊ ಇದು ಬಂದ್ಬಿಟ್ಟು ಅಡೆಸಿವ್ ಸ್ಟಿಕ್ಕರು. ಇಲ್ಲಿ ನೀವು ಹಾಕೋತಿರಲ್ಲ ಇಲ್ಲಿಗೆ, ಇದ್ರ ಮೇಲೆ ಡ್ಯಾಶ್ ಕ್ಯಾಮ್ ಹಾಕೊಳ್ಳೋದು ಈ ಥರ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಸೊ ಇದ್ರದ್ದು ಅಡ್ವಾಂಟೇಜ್ ಏನಂದರೆ ನಿಮಗೆ ಗ್ಲಾಸಲ್ಲಿ ಸ್ಕ್ರ್ಯಾಚಸ್ ಬೀಳಲ್ಲ, ಗ್ಲಾಸ್ ಸ್ಕ್ರ್ಯಾಚಸ್ ಅವಾಯ್ಡ್ ಮಾಡುತ್ತೆ. ಆಮೇಲೆ ಡ್ಯಾಶ್ ಕ್ಯಾಮ್ ತೆಗಿಬೇಕು ಅಂದರೆ ಇದನ್ನು ಹೇಳಿದ್ರೆ ಸಾಕು ಬಂದುಬಿಡುತ್ತೆ. ಬಟ್ ಇದ್ರ ಡಿಸ್ಅಡ್ವಾಂಟೇಜು ಇದೆ ತುಂಬ. ನೀವು ಏನೋ ಕೋಸ್ಟಲ್ ರೀಜನ್ ಅಥವಾ ತುಂಬ ಬಿಸಿಲಲ್ಲಿ ಓಡಿಸ್ತೀರ ಅಂದರೆ ಇದು ಕಿತ್ಕೊಂಡು ಬರೋ ಸಾಧ್ಯತೆ ಇದೆ. ಆವಾಗ ಡ್ಯಾಶ್ ಕ್ಯಾಮ್ನು ಲೂಸಾಗಿ ಕೂರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ, ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ಇದು ಬೇಕಾ ಬೇಡ ಅಂತ. ನಾನು ಹಾಕ್ತೀನಿ, ಯಾಕಂದರೆ ಇಂಡೋರಲ್ಲಿ ಗಾಡಿ ಒಳಗಡೆನೇ ಜಾಸ್ತಿ ನಿಲ್ಲಿಸಿರ್ತೀನಿ, ಅಷ್ಟು ಬಿಸಿಲಲ್ಲಿ ಏನಿರಲ್ಲ. ಆಬ್ವಿಯಸ್ಲಿ ಎ ಸಿನೂ ಆನ್ ಆಗಿರುತ್ತೆ, ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇದನ್ನು ಹಾಕೋತೀನಿ. ಅದಾದಮೇಲೆ ಇದರಲ್ಲಿ ನಿಮಗೆ ಮ್ಯಾನ್ಯುವಲ್ ಕೊಟ್ಟಿದ್ದಾನೆ. ಅಂದರೆ ಮ್ಯಾನ್ಯುವಲ್ ಇದನ್ನು ಸ್ಕ್ಯಾನ್ ಮಾಡಿದ್ರೆ ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ ಹೇಳುತ್ತೆ. ಅದಾದಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗು, ಯಾವ್ಯಾವ ಮೆಮೊರಿ ಕಾರ್ಡ್ ಸಪೋರ್ಟ್ ಮಾಡೋದನ್ನು ಕೊಟ್ಟಿದ್ದಾನೆ. ನನಗೆ ಇಲ್ಲಿ ನೋಟಿಸ್ ಮಾಡಿದ್ದು ಹೈಯರ್ ಎಂಡ್ SD ಕಾರ್ಡ್ಗಳು ಯಾವ ಸಪೋರ್ಟ್ ಮಾಡಲ್ಲ. ಇಲ್ಲಿ ಎಕ್ಸ್ಟ್ರೀಮೆಲ್ಲ ಇದೆಯಲ್ಲ, ನಮ್ಮ ಆ್ಯಕ್ಷನ್ ಕ್ಯಾಮು ಇನ್ಸ್ಟಾ 360 ಸಪೋರ್ಟ್ ಮಾಡೋದಲ್ಲ, ಯಾವ ಸಪೋರ್ಟ್ ಮಾಡಲ್ಲ. ಬೇಸಿಕ್ಕು ಈ ಥರ ಇರುವಂಥದ್ದು ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು. ನೋಡೋಣ, ನನ್ನ ಹತ್ರ ಏನಾದರೂ ಸ್ಟಾಕ್ ಇದ್ದರೆ ಅದನ್ನು ಹಾಕೋತೀನಿ, ಇಲ್ಲಾಂದರೆ ರೆಕಾರ್ಡಿಂಗು ಫ್ಯೂಚರ್ ಟೈಮಲ್ಲಿ ಮಾಡ್ಕೋತೀನಿ. ಸೊ ಸದ್ಯಕ್ಕೆ ಇನ್ಸ್ಟಾಲ್ ಮಾಡೋಕ್ಕೆ ಏನಿಲ್ಲ, ಇದು ಸಿಂಪಲ್ಲು. ಇದರೊಳಗಡೆ ಇದು ಹೋಗುತ್ತೆ. ಓಕೆ ಸ್ನೇಹಿತರೆ, ಮೆಮೊರಿ ಕಾರ್ಡ್ ಇಲ್ಲದೆ ಇರೋದ್ರಿಂದ ನಾನು ರೆಕಾರ್ಡಿಂಗ್ ತೋರ್ಸೋಕ್ಕಾಗಲ್ಲ. ಬಟ್ ಸ್ಟಿಲ್ ಕ್ಲಾರಿಟಿ ತೋರಿಸ್ಬೇಕು ಅಂದರೆ ಈ ಥರ ಬರುತ್ತೆ ಸ್ನೇಹಿತರೆ. ದಯವಿಟ್ಟು ನೀವೇನೋ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿರಿ. ಮುಂದಿನ ಬ್ಲಾಗ್ಸಲ್ಲಿ ನಿಮಗೆ ಇದ್ರದ್ದು ಆ್ಯಕ್ಚುಲ್ ಫೀಚರ್ಸು ಅಥವಾ ಡ್ರೈವಿಂಗಲ್ಲಿ ಇದೇ ಕ್ಲಾರಿಟಿ ಇರುತ್ತೆ. ಬಟ್ ಸ್ಟಿಲ್ ಏನಾದರೂ ನಿಮಗೆ ರಿಯಲ್ ಟೈಮ್ ಫುಟೇಜ್ ಬೇಕು ಅಂದರೆ ನಾನು ತೋರಿಸ್ತೀನಿ. ಆಮೇಲೆ ನನ್ನ ಚಾನಲಲ್ಲಿ ನಿಮಗೆ ಥಿಯರಿ ಗೊತ್ತೇ ಇದೆ, ನಾನು ಜಸ್ಟ್ ಒಂದು ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡಿ ಬಿಡಲ್ಲ. ಇದ್ರದ್ದು ಯೂಸರ್ ಎಕ್ಸ್ಪೀರಿಯನ್ಸ್ ಸಮೇತ ಒಂದು ಸ್ವಲ್ಪ ದಿನ ಆದಮೇಲೆ ನಿಮ್ಗೆ ಖಂಡಿತವಾಗ್ಲೂ ಯಾವುದಾದ್ರೂ ಒಂದು ವ್ಲಾಗಲ್ಲಿ ಹೇಳಿರ್ತೀನಿ ತೊಗೋಬೇಕಾ ತೊಗೋಬೇಡವಾ ಅನ್ನೋದು. ಬಟ್ ಈ ಪ್ರೈಸ್ ನಾನು ಹೇಳಿಲ್ಲ. ಇದು ಬಂದ್ಬಿಟ್ಟು 5,900 ರೂಪಾಯಿ, 6,000 ರೂಪಾಯಿ. ಅಂದರೆ ನಿಮಗೆ MRPಯಲ್ಲಿ ನೋಡಿರಿ 16,000 ಕೊಟ್ಟಿದ್ದಾನೆ. ಈಗ ಆಲ್ಮೋಸ್ಟ್ 70% ಆಫಲ್ಲಿ. ಆಮೇಲೆ ಈ ಬ್ರ್ಯಾಂಡ್ ಇದೆಯಲ್ಲ ಕ್ರಾಸ್ ಬೀಟ್ಸು, ನೀವು ತುಂಬ ಕಡೆ ವಿಚಾರಿಸಿ ಬೇಕಿದ್ರೆ ಆನ್ಲೈನಲ್ಲಿ ಕಮ್ಮಿಗೆ ಸಿಗ್ತಾ ಇದೆ. ತುಂಬ ಕಡೆ ಓಡ್ತಾ ಇದೆ, ಆಫ್ ಮಾರ್ಕೆಟಲ್ಲೂ ಅಷ್ಟೇ ಚೆನ್ನಾಗಿ ಓಡ್ತಾ ಇದೆ. ವಿಡಿಯೋ ಕ್ಲಾರಿಟಿನೂ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಿಮಗೆ ರೇರ್ ಕ್ಯಾಮ್ರಾ ಏನೋ ಬೇಡ, ನನಗೆ ಅನಿಸಿದ್ದು ರೇರ್ ಕ್ಯಾಮ್ರಾ ಅಷ್ಟು ಕ್ಲಾರಿಟಿ ಇಲ್ಲ ಸ್ನೇಹಿತರೆ. ಇದು 4K ರೆಕಾರ್ಡ್ ಆಗುತ್ತೆ. ನಾನು ಈ ಕ್ಯಾಮ್ರಾದಲ್ಲಿ ವೀಡಿಯೋಲ್ಲಿ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಮೊಬೈಲಲ್ಲಿ ಅಷ್ಟು ನಿಮ್ಗೆ ಗೊತ್ತಾಗ್ತಿಲ್ಲ. ಬಟ್ ರೇರ್ ಕ್ಯಾಮ್ರಾ ಕ್ಲಾರಿಟಿ ಅಷ್ಟಕ್ಕಷ್ಟೇ. ಫ್ರಂಟ್ ಕ್ಲಾರಿಟಿ ಸೂಪರ್ ಆಗಿದೆ. ಸೊ ಅದರಿಂದ ರೇರ್ ಕ್ಯಾಮ್ರಾ ನಾನು ಈಗ ಸದ್ಯಕ್ಕೆ ಇನ್ಸ್ಟಾಲ್ ಮಾಡ್ತಾ ಇಲ್ಲ. ನಂದು ಆಲ್ರೆಡಿ ನಿಮ್ಗೆ ಗೊತ್ತಾ ಇದೆ, ಬೈ ಕಂಪ್ನಿ ಅಂದರೆ ಈ ಡಿಸ್ಪ್ಲೇಲ್ಲೇ ನನಗೆ ರೇರ್ದೆಲ್ಲ ತೋರಿಸುತ್ತೆ. ನಿಮ್ಮ ಹತ್ರ ಏನಾದರೂ ರಿವರ್ಸ್ ಕ್ಯಾಮ್ರಾ ಇಲ್ಲ ಅಂತ ಅಂದರೆ ಇದು ಹಾಕ್ಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ನ್ಯಾವಿಗೇಷನ್ ಥರನೂ ಹೆಲ್ಪ್ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ನಾನು ಮೆಕ್ಯಾನಿಕ್ ಹತ್ರ ಹೋದಾಗ ಈ ವೈರಿಂಗ್ ಎಲ್ಲ ಚೆನ್ನಾಗಿ ಮಾಡಿಸ್ತೀನಿ. ಸದ್ಯಕ್ಕೆ ಇದಿಷ್ಟೇ ವಿಡಿಯೋಗೆ ಒಂದು ಕ್ವಿಕ್ಕಾಗಿ ಅನ್ಬಾಕ್ಸಿಂಗು. ಸೊ ಇದ್ರ ಬಗ್ಗೆ ಏನೇ ಮಾಹಿತಿ ಬೇಕಿದ್ರು ಮುಂದಿನ ಬ್ಲಾಗ್ಸಲ್ಲಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಆಸ್ ಯೂಶುವಲ್ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತೆ ಮುಂದಿನ ಬ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ. ಟೇಕ್ ಕೇರ್, ಬಾಯ್.